The world sees you the way you see yourself. I repeat, the world sees you the way you see yourself. A quote by Deepa Malik. ಸೊ ಹೆಂಗಂದ್ರೆ ಏನಂದರೆ ಪ್ರಪಂಚ ನಿಮ್ಮನ್ನು ಹೆಂಗೆ ನೋಡುತ್ತೆ ಅಂದರೆ ನೀವು ನಿಮ್ಮನ್ನ ಹೆಂಗೆ ನೋಡ್ಕೊಳ್ತೀರೋ ಹಾಗೆ ಪ್ರಪಂಚ ನಿಮ್ಮನ್ನ ನೋಡುತ್ತೆ ಅನ್ನೋದು ಮೇನ್ಲಿ. ಇವಾಗ ನೀವು ಕೆಲವು ಜನ ನೋಡ್ಬಿಡಿ ಎಷ್ಟೇ ಒಳ್ಳೆಯವರಾಗಿರ್ತಾರೆ ಅಂದರೆ ಅವರಲ್ಲಿರೋ ಏನೋ ಒಂದು ನೆಗೆಟಿವ್ ಪಾಯಿಂಟು ಅಥವಾ ಏನೋ ಅವ್ರ ಬೇಜಾರನ್ನ ಬೇರೆಯವ್ರು ಹೇಳ್ಕೊಳ್ತಾ ಇರ್ಬೋದು, ಅದನ್ನೇ ಮತ್ತೆ ಹೇಳ್ಕೊಂಡು ಬೇಜಾರು ಪಡ್ಕೊಳ್ತಾ ಇರ್ಬೋದು. ಬಟ್ ಅದೊಂದು ನೆಗೆಟಿವ್ ಪಾಯಿಂಟ್ ಇದೆಯಲ್ಲ ನನಗೆ ಅನ್ನೋದು ಅವ್ರಿಗೆ ಬೇಜಾರಿರ್ಬೋದು ಮನಸ್ಸಲ್ಲೆಲ್ಲೋ. ಬೇರೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಿರ್ಬೋದು, ಯಾರಿಗೂ ಹಾಮ್ ಮಾಡೋದಿರ್ಬೋದು, ಆ ಥರ ಇದ್ರೂ ಮನಸ್ಸಲ್ಲೆಲ್ಲೋ ಆ ಒಂದು ಏನೋ ಒಂದು ನೆಗೆಟಿವ್ ಪಾಯಿಂಟೇ ಅವ್ರ ಬಗ್ಗೆ ಅವ್ರು ಹೇಳ್ತಾರೆ ಹೊರತು ಪಾಸಿಟಿವ್ ಪಾಯಿಂಟ್ ಹೇಳೋಕ್ಕೋಗಲ್ಲ. ಯೂಶ್ವಲಿ ಅದು ಕೆಲವು ಜನ ಅದು ಪ್ರೌಡಾಗಿ ಹೇಳ್ತಾರೆ, ನಾನು ಅದೇನೋ ಒಂದು ನೆಗೆಟಿವ್ ಪಾಯಿಂಟ್ ಇದೆ ನನ್ನ ಬಗ್ಗೆ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನಂತೂ ನನ್ನ ಮಾತಾಡಿದ್ರೆ ಮಾತಾಡ್ಬಿಡ್ತೀನಿ ಕೊನೆಗೇನೋ ನನ್ನ ಕನ್ವರ್ಸೇಷನಲ್ಲಿ ನನ್ನ ಫ್ರೆಂಡ್ ಜೊತೆ ಅವಾಗ ಸಡನ್ ಅನಾಯ ಹೋಗುತ್ತೆ ಇನ್ನೊಬ್ಬ ಫ್ರೆಂಡ್ಗೆ. ಆವಾಗ ನನಗೆ ಖುಷಿ ಆಗಿಬಿಡುತ್ತೆ ಅಥವಾ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಅದನ್ನು ನೋಡಿಕೊಂಡು ನಾನು ಒಂಥರ ಖುಷಿ ಪಡ್ತೀನಿ ಅಂತಂದ್ರೆ ಅಫ್ಕೋರ್ಸ್ ಸ್ಟ್ಯಾಟಿಸ್ಟಿಕ್ ಪ್ರೆಷರು. ಬಟ್ ಅದನ್ನೇ ಆ ಥರ ಕೆಲವ್ರಿಗೆಲ್ಲ ಈ ಬ್ಯಾಡ್ ಬಿಹೇವಿಯರ್ ಎಲ್ಲ ಇರುತ್ತೆ. ಬಟ್ ಲಾಟ್ ಆಫ್ ಗುಡ್ ಪಾಯಿಂಟ್ಸು ಇರ್ಬೋದು. ನಮ್ಮ ಗುಡ್ ಪಾಯಿಂಟ್ಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿಕೊಂಡು ನಾವು ಪಾಸಿಟಿವ್ ಪಾಯಿಂಟ್ಸ್ ಬ್ಯಾಡ್ ಪಾಯಿಂಟ್ಸ್ನು ಗುಡ್ ಪಾಯಿಂಟ್ಸಾಗಿ ಮಾಡಿಕೊಂಡು ನಮ್ಮ ಸೆಲ್ಫ್ ಎಸ್ಟೀಮ್ ಜಾಸ್ತಿ ಮಾಡಿಕೊಂಡ್ರೆ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ನಾವು ವರ್ಕಲ್ಲಿ ರಿಲೇಷನ್ಶಿಪ್ ಎಲ್ಲ ಚೆನ್ನಾಗಿ ಆಗ್ತೀವಿ. ಫೈನಲಿ ಸೆಲ್ಫ್ ಅಫರ್ಮೇಷನ್ಸ್ ಅನ್ನೋದು ಇನ್ನೊಂದು ಮಾತಾಡುತ್ತೆ. ಬೇರೆ ಯು ಟೆಲ್ ಟು ಯೋರ್ ಸೆಲ್ಫ್ ಅಂದರೆ ಇವಾಗ ನಿಮಗೆ ಹೇಳ್ಕೊಳ್ಳೋದು ನಾನು ಒಳ್ಳೆಯವನು, ನಾನು ಕಾಂಪಿಟೇಟಿವ್ ಆಗಿದ್ದೀನಿ ಅಂತ. ಬಟ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ, ಸೆಕೆಂಡ್ರಿ. ಬಿಕಾಸ್ ಅದು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಬೇಕು. ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗು ಅದೆಲ್ಲ ಬೇಕಾದ ವೀಡಿಯೋಸ್ ಬೇಕಾದಷ್ಟು ಯೂಟ್ಯೂಬರ್ಸು ಮಾಡಿದ್ದಾರೆ. ಬಟ್ ಅಗೇನ್ ವಾಟ್ ಯು ಥಿಂಕ್ ಅಬೌಟ್ ಯುವರ್ ಸೆಲ್ಫ್, ಹೌ ಯು ಲುಕ್ ಎಟ್ ಯುವರ್ ಸೆಲ್ಫ್ ಅಟ್ ಲೀಸ್ಟ್ ಇಂಪಾರ್ಟೆಂಟು. ಬಿಕಾಸ್ ಇವಾಗ ನೀವೇ ನಿಮ್ಮ ಬಗ್ಗೆ ನೀವು ಒಂದು ಅಭಿಪ್ರಾಯ, ಅಯ್ಯೋ ನನಗೇನೋ ಪ್ರಯೋಜನ ಇಲ್ಲ ಅಥವಾ ನಾನು ಅಷ್ಟೊಂದು ದುಡಿಯೋಲ್ಲ ಬೇರೆಯವರಷ್ಟು, ಅಷ್ಟೊಂದು ಬ್ರ್ಯಾಂಡೆಡ್ ಬಟ್ಟೆ ಹಾಕಲ್ಲ ಈ ಥರದ್ದು, ಅಥವಾ ನಾನು ಅಷ್ಟು ಒಳ್ಳೆಯವನಲ್ಲ ಅಂತ ಏನಾದ್ರು ಉಳಿದ್ಬಿಟ್ರೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಸಪೋಸ್ ನಿಮ್ಮ ತಪ್ಪಾಗಿರ್ಬೋದು, ಯಾವತ್ತೋ ಒಂದು ದಿವಸ ಏನೋ ತಪ್ಪು ಮಾಡಿರ್ಬೋದು. ಬಟ್ ಅದೇ ನಿಮ್ಮ ಮನಸ್ಸಲ್ಲಿ ತುಂಬ ದಿನ ವರ್ಷಗಳಿಗೆ ಉಳಿದ್ಬಿಟ್ರೆ ಯು ನೇವ್ ಕಮ್ ಔಟ್ ಆಫ್ ಇಟ್. ಅಂದರೆ ಅಲ್ಲೇ ಉಳಿದ್ಬಿಡ್ತೀರಿ ಅಷ್ಟೇ. ಯು ಟು ಕಮ್ ಔಟ್ ಆಫ್ ಇಟ್. ಎಲ್ಲ ಹಳೇದನ್ನು ಮುಗಿಸಿ ಮುಂದೆ ಹೋಗ್ತಾ ಇರಬೇಕು, ಮೂವ್ ಆನ್ ಅಂತ. ಬಿಕಾಸ್ ಮೂವ್ ಆನ್ ಅನ್ನೋದೇನಿದೆ ಅಂತಂದರೆ ಪ್ರತಿಯೊಬ್ಬರು ಮಿಸ್ಟೇಕ್ಸ್ ಮಾಡ್ತಾರೆ. ಇಟ್ಸ್ ನಾಟ್ ಒನ್. ಇಟ್ಸ್ ಫಾರ್ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಅವರು ಲೈಕ್ ಟೈಕೂನ್ ವಿಜಯ್ ಮಲ್ಯ ಅವರು ಎಷ್ಟು ಕಳ್ಕೊಂಡ್ರು ಏರ್ಲೈನ್ಸಲ್ಲಿ, ಅದೆಲ್ಲ ಅಫ್ಕೋರ್ಸ್ ಇವರು ಎಲ್ಲೋ ಅಬ್ಸ್ಕಾಂಡಿಂಗು ಅದು ಒಬ್ಬೊಂದು ಎಕ್ಸಾಂಪಲ್ ಆಗುತ್ತೆ. ವೇರ್ ಈಸ್ ಕಮಿಟೆಡ್ ಲಾಟ್ ಆಫ್ ಇದು ಬ್ಯಾಂಕ್ರಪ್ಸಿ ತನಕ ಹೋಗ್ಬಿಟ್ರು ಅವರು. ಬಟ್ ಏನು ಮಾಡೋಕ್ಕಾಗಲ್ಲ. ಅವರು ಲಂಡನ್ನಲ್ಲಿ ಇವಾಗ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ಇನ್ನು 3ನೇ ಮದುವೆ ಪಿಂಕಿ ಲವನಿಗೆ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಆ ಥರ ತಪ್ಪುಗಳನ್ನೇನೋ ಮಾಡಿಕೊಂಡು ಇದು ಅಂತ ಹೇಳ್ತಾ ಇಲ್ಲ. ಬಟ್ ಅಟ್ ಸಮ್ ಸ್ಟೇಜ್ ಯು ಹ್ಯಾವ್ ಟು ಮೂವ್ ಆನ್. ಇಲ್ಲಾಂದರೆ ಅಲ್ಟಿಮೇಟ್ಲಿ ನಾವು ಏನೋ ಒಂದು ಮಿಸ್ಟೇಕ್ಸ್ ಮಾಡಿಕೊಂಡು ನಮ್ಮ ಲೈಫ್ ಏನಾದ್ರು ರೂಯಿನ್ ಆಗಿದ್ದರೆ ಅದನ್ನು ನಾವು ಬೇರೆ ಅವ್ರಿಗೆ ಹೇಳ್ಕೊಂಡ್ರೆ ಅವ್ರು ಇನ್ನೂ 10 ಜನ ಕೇಳಿ ಅದನ್ನೇ ದೊಡ್ಡ ವಿಷಯ ಮಾಡ್ತಾರೆ ಹೊರತು ಇಟ್ ಬಿ ಒಂಥರ ಕಾನ್ಸೆಪ್ಟ್ಗೆ ಅದು ಇದಾಗೋಗುತ್ತೆ. ಒಂದು ಅವ್ರಿಗೆ ಸಿಕ್ಕಿದಂಗೆ ಸಮಥಿಂಗ್ ಅವರು ಕೂತ್ಕೊಂಡು ಡ್ರಿಂಕ್ಸ್ ಮಾಡಿದಾಗ ಅಥವಾ ಕೂತ್ಕೊಂಡು ಸೇರಿದಾಗ ಯಾವಾಗಾರ ಹುಡುಗಿರೆಲ್ಲ ಕಿಟಿ ಪಾರ್ಟಿ ಎಲ್ಲ ಹೋಗ್ತಾರಲ್ಲ, ಸೊ ಅದರೆಲ್ಲ ಸೇರಿದಾಗ ಅದೇ ಮಾತಾಡ್ಕೊಂತ ಇರ್ತಾರೆ. ಅವ್ನು ಗೊತ್ತಾ ಏನಾಯ್ತು, ಇವಳು ಗೊತ್ತಾ ಏನಾಯ್ತು ಅಂತ. ಫೈನಲಿ ಅದಕ್ಕೆ ಆಸ್ಪತ್ರೆ ಕೊಡ್ಬಿಡಿ. ಸೊ ಬೇಸಿಕ್ಲಿ ಏನಂತಂದರೆ ನಿಮ್ಮ ಬಗ್ಗೆ ನೀವು ಒಳ್ಳೆ ಇಮೇಜ್ ಇಟ್ಕೊಳ್ಳಿ, ಒಳ್ಳೇದನ್ನು ಮಾತಾಡಿ. ಏನಾದ್ರು ಕೆಟ್ಟದಿದೆ ನಿಮ್ಮ ಬಗ್ಗೆ ಅದನ್ನೆಲ್ಲೂ ಎಲ್ಲೂ ಹೇಳ್ಕೊಂಡು ಹೋಗಬೇಡಿ. ಯು ಹ್ಯಾವ್ ವೀಕ್ನೆಸ್ಸಸ್, ಸ್ಟ್ರೆಂತ್ಸ್ ತೋರಿಸ್ಕೊಳ್ಳಿ, ವೀಕ್ನೆಸ್ಸಸ್ ಎಲ್ಲೂ ತೋರಿಸ್ಕೊಳಕ್ಕೆ ಹೋಗಬೇಡಿ. ಸೊ ಇದೊಂದು ಕಿವಿ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.